ಆಲೂರು ಕ್ಷೇತ್ರಕ್ಕೆ ಮಾಡಿದಂತಹ ಕೆಲಸಗಳ ಬಗ್ಗೆ ಮಾತಾಡೋದು ಸರ್. ನೋಡಿ, ನನಗೆ ಆಲೂರು ತಾಲೂಕಿನಲ್ಲಿ ಸರ್ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾನು ಮಾಡ್ತಾ ಇದ್ದೀನಿ. ಆದರೆ ನನಗೆ ಸಂಪೂರ್ಣ ತೃಪ್ತಿ ಇಲ್ಲ. ನನಗೆ ಮನಸ್ಸಿಗೆ ತೃಪ್ತಿ ಆಗಬೇಕು ಅಂತ ಹೇಳಿದೆ ಸರ್. ನಿಮ್ಗೆ ಹೇಳಿದೆ, ಸಬ್ಸ್ಟೇಷನ್ ಸ್ವತಂತ್ರ ಬಂದಾಗಲಿಂದ ಒಂದೇ ಒಂದು ಸಬ್ಸ್ಟೇಷನ್ ಇತ್ತು, ವಿದ್ಯುತ್ ವಿತರಣಾ ಘಟಕ. ಬಟ್ ಏನಾಗಿದೆ, ವಿದ್ಯುತ್ ಉಪಕೇಂದ್ರ ಏನಾಗಿದೆ, ಅಲ್ಲಿರ್ತಕ್ಕಂಥ ರೈತರಿಗೆ ಲೋಡ್ ಸಾಕಾಗಲ್ಲ, ತುಂಬ ಕಷ್ಟ. ಇದು ವಿದ್ಯುತ್ ವಿತರಣಾ ಘಟಕವನ್ನು ತಂದು ಮನೆ ಭೂಮಿ ಪೂಜೆಯನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಇನ್ನೂ ಒಂದು ವಿದ್ಯುತ್ ವಿತರಣಾ ಘಟಕವನ್ನು ತಗೊಬರ್ತೀನಿ ನಾನು. ಆದರೆ ಏನಾಗಿದೆ ಅಂದರೆ ಸರ್, ಅಲ್ಲಿರ್ತಕ್ಕಂಥ ರೈತರು ಸರ್ ತುಂಬ ಮಧ್ಯಮ ಮತ್ತು ಬಡ ವರ್ಗದ ರೈತರು. ಆಲೂರು ತಾಲೂಕಿನಲ್ಲಿ ಇರ್ತಕ್ಕಂಥ 1 ಎಕರೆ, ಅರ್ಧ ಎಕರೆ, 2 ಎಕರೆ, 3 ಎಕರೆ, 10 ಎಕರೆ, 5 ಎಕರೆ ಇರ್ತಕ್ಕಂಥ ಭಾರಿ ಕಡಿಮೆ ರೈತರು ಆಲೂರು ತಾಲೂಕಲ್ಲಿ ಇರ್ತಕ್ಕಂಥದ್ದು. ಕಟಾಯದಲ್ಲೂ ಕೂಡ ಅಷ್ಟೇ. ನಮಗೇನು ಅಂದರೆ, ಆಲೂರು ತಾಲೂಕಿನಲ್ಲಿ ಒಂದು ಎಗ್ಚಿ ನಾಲೆ ಹರಿದು ಹೋಗುತ್ತೆ, ಒಂದು ವಾಟೆಹೊಳೆ ಜಲಾಶಯ ನಮ್ಮ ಕ್ಷೇತ್ರದಲ್ಲಿದೆ. ಈ ದುರಂತ ಏನಂದರೆ, ವಾಟೆಹೊಳೆ ಜಲಾಶಯ ಆಗಿ 30-35 ವರ್ಷ ಆದರೂ ಸರ್ ಅವತ್ತಾಗಿರ್ತಕ್ಕಂಥದ್ದು ಬಿಟ್ಟರೆ ಇವತ್ತಂಕ ಆ ಒಂದು ಜಲಾಶಯದ ನಾಲೆ ಏನಿದೆ ಆಧುನೀಕರಣ ಆಗಿಲ್ಲ. ಬರೀ ಬಿಡ್ತಕ್ಕಂಥ ನೀರು, ಡ್ಯಾಮಿಂದ ಬಿಡ್ತಕ್ಕಂಥ ನೀರು ಸಂಪೂರ್ಣವಾಗಿ ಸರ್ ಬರೀ ಸೀಪೇಜಲ್ಲಿ ಹಾಳಾಗೋಗುತ್ತೆ. ಮತ್ತು 18,000 ಎಕರೆಗೆ ಅದು ಪ್ಲಾನ್ ಆಗಿರ್ತಕ್ಕಂಥದ್ದು. ಇವತ್ತು ನೀರು ಹೋಗ್ತಾ ಇರ್ತಕ್ಕಂಥದ್ದು ಸರ್ ಬರೀ 5,000 ಎಕರೆಗೆ ಹೋಗ್ತಾ ಇದೆ. ನಮ್ಮ ಉದ್ದೇಶ ಏನಂದ್ರೆ ಸರ್, 18,000 ಎಕರೆಗೆ ನೀರು ಕೊಡ್ಲಿಕ್ಕೆ ಏನು ಕೆಪಾಸಿಟಿ ಇದೆ ಸರ್, ಆ ನಾಲೆನ ದುರಸ್ತಿಯನ್ನು ಮಾಡಿ ಸರ್ ಖಂಡಿತವಾಗ್ಲೂ ಕೂಡ 18,000 ಎಕರೆಗೂ ನೀರು ಹರಿಬೇಕು. ಬಡ ರೈತರ ಭೂಮಿಗೆ ನೀರಂದಾಗ ಬಡ ರೈತರು ಕನಿಷ್ಠ 2-3 ಬೆಳೆ ಬೆಳಿಬೇಕು. ಅದರಿಂದ ಆರ್ಥಿಕವಾಗಿ ಸಬಲರಾಗಬೇಕು ಸರ್. ಆಗ ನನಗೆ ಸಂತೃಪ್ತಿ ಆಗುತ್ತೆ ಸರ್. ಎಗ್ಚಿ ಜಲಾಶಯ ಸ್ವಲ್ಪ ಪಾರ್ಟ್ ಆಫ್ ಆಲೂರು ಬರುತ್ತೆ. ಸಂಪೂರ್ಣ ಕಟಾಯಿಗೆ ಸರ್ ಎಗ್ಚಿ ಜಲಾಶಯನ ಅವಲಂಬಿಸ್ಕೊಂಡಿದ್ದಾರೆ. ಎಗ್ಚಿ ಜಲಾಶಯದ ನಾಲೆನೂ ಕೂಡ ಸರ್ ಅದು ಕೂಡ ಆಧುನೀಕರಣ ಆಗಿಲ್ಲ. ಮತ್ತು ಬಹುಮುಖ್ಯವಾಗಿ ಸರ್, ನಮ್ಮ ಮನೆ ಅಧಿವೇಶನದಲ್ಲೂ ಕೂಡ ಮಾನ್ಯ ಜಲಸಂಪನ್ಮೂಲ ಸಚಿವರು ಡಿ ಕೆ ಸಾಹೇಬರು ನಾನು ಗಮನಕ್ಕೆ ತಂದೆ. ಎಗ್ಚಿ ಜಲಾಶಯವನ್ನು ಆಧುನೀಕರಣ ಮಾಡಿಕೊಡ್ಬೇಕು ಅಂತೇಳಿ ಅವ್ರು ಒಪ್ಕೊಂಡಿದ್ದಾರೆ, ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು ಅಧಿವೇಶನದಲ್ಲೇ ಒಪ್ಕೊಂಡಿದ್ದಾರೆ. ಅದಕ್ಕಿಂತ ಬಹುಮುಖ್ಯವಾಗಿ ಸರ್, ಎಗಚಿ ಜಲಾಶಯದಿಂದ ಮುಳುಗಡೆ ಆಗಿರ್ತಕ್ಕಂಥ ಆ ಜಮೀನ ಕಳ್ಕೊಂಡಲ್ಲ ಸರ್, ಅವ್ರಿಗೆ ಇನ್ನೂ ಕೂಡ ಪರಿಹಾರ ಕೊಟ್ಟಿಲ್ಲ. ತುಂಬ ಕುಟುಂಬಗಳು ಇವತ್ತು ಕೂಡ ಸುತ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲೂ ಕೂಡ ಸರ್ಕಾರ ಗಮನ ತಂದಿದ್ದೀವಿ. ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದಷ್ಟು ಬೇಗ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು. ಬಹುಮುಖ್ಯವಾಗಿ ಸರ್, ಆಲೂರು ಮತ್ತು ಕಟ್ಟಾಯ ಕ್ಷೇತ್ರದಲ್ಲಿ ಸರ್ ಗೊರೂರು ಡ್ಯಾಮಿಂದ ಏನು ಮುಳುಗಡೆ ಆದರೂ ಸರ್, ಕಟ್ಟಾಯ ಮತ್ತು ಆಲೂರಿನಲ್ಲಿ 80% ಹೆಚ್ಚು ಪರ್ಸೆಂಟೇಜು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮುಳುಗಡೆ ಆಗಿರ್ತಕ್ಕಂಥದ್ದು. ದುರಂತ ಏನು ಅಂತ ಹೇಳಿದ್ರೆ ಸರ್, ಮುಳುಗಡೆ ಆದಂಥ ಸಂತ್ರಸ್ತರಿಗೆ ಏನು ಬೇರೆ ಕಡೆ ಬಂದ್ಬಿಟ್ಟು ಅವರಿಗೆ ಏನು ಜಾಗವನ್ನು ಬದಲಿ ಜಾಗವನ್ನು ಕೊಟ್ಟರು ಸರ್, ಯಾರಿಗೂ ಕೂಡ ಸರ್ ಇವತ್ತು ಅವ್ರು ಇರ್ತಕ್ಕಂಥ ಜಾಗಕ್ಕೆ ದುರಸ್ತಾಗಿಲ್ಲ. ಅವ್ರ ಮಕ್ಕಳಿಗೆ ಆಸ್ತಿನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರ ಆಸ್ತಿನ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ. ಬಹುಮುಖ್ಯವಾಗಿ ಇರ್ತಕ್ಕಂಥ ಆಸ್ತಿ ಮೇಲೆ ಏನಾದರೂ ಒಂದು ಸಾಲ ಸೋಲ ಮಾಡಿ ನನ್ನ ಕೃಷಿನ ಇಂಪ್ರೂವ್ಮೆಂಟ್ ಮಾಡೋಣ, 3 ಕಾಸು ದುಡಿಯೋಣ, ಅದಕ್ಕೂ ಕೂಡ ಆಗ್ತಾ ಇಲ್ಲ. ಯಾರಿಗೂ ಕೂಡ ದುರಸ್ತ ಆಗಿಲ್ಲ, ಬೋರ್ಡಾಗಿಲ್ಲ, ಸರಿಯಾದ ದಾಖಲೆಗಳಿಲ್ಲದಿರೋದ್ರಿಂದ ತುಂಬ ಸಂಕಷ್ಟದಲ್ಲಿ ನರಳ್ತಾ ಇದ್ದಾರೆ. ಆಲೂರು ತಾಲೂಕಿನ ಬಹುಮುಖ್ಯವಾಗಿ ಜನತೆ ಇರ್ಬೋದು, ಕಟಾಯಿಂದ ಎಲ್ಲ ಅಲ್ಲಿಂದ ಏನಾಯಿತು, ಮುಳುಗಡೆ ಆದಂಥ ಸಂದರ್ಭದಲ್ಲಿ ಎಷ್ಟು ಹಳ್ಳಿಗಳು ಮುಳುಗಡೆ ಆದವು, ಎಲ್ಲವೂ ಕೂಡ ಆಲೂರು ಮತ್ತು ಈ ಬೇರೆ ಬೇರೆ ಭಾಗದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಜಮೀನನ್ನು ಕೊಟ್ಟರು. ಈ ಭಾಗದ ರೈತರ ಸಮಸ್ಯೆ, ಇಷ್ಟೊಂದು ಸಮಸ್ಯೆಗಳಿದೆ. ಸರ್ಕಾರ ಗೊರೂರು ಡ್ಯಾಮ್ ಆಗಿ 40-50 ವರ್ಷಗಳು ಕಳೆದರೂ ಕೂಡ ಅವರು ಕಣ್ಣೀರಿಗೆ ಸರ್ ಬೆಲೆ ಇಲ್ಲದ ರೀತಿ ಪರಿಸ್ಥಿತಿ ಆಗಿದೆ.